ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಆಡಳಿತ ಯಂತ್ರ ಅಸಮರ್ಥ. ಮಾಜಿ ಶಾಸಕ ಎನ್ ಶಿವಶಂಕರ ರೆಡ್ಡಿ ಆರೋಪ. ರೌಡಿ ಶೀಟರ್ಗಳೇ ಕಚೇರಿಯ ಏಜೆಂಟ್ಗಳು. ಗ್ರಾಮ ಸಭೆಗಳಲ್ಲಿ ಶಾಸಕರ ಉಪಸ್ಥಿತಿ ಅವೈಜ್ಞಾನಿಕ. ಗೌರಿಬಿದನೂರು ಕ್ಷೇತ್ರದಲ್ಲಿ ದಶಕಗಳಿಂದ ಕಾಪಾಡಿಕೊಂಡು ಬಂದಿದ್ದ ಕಾನೂನು ಸುವ್ಯವಸ್ಥೆ ಮತ್ತು ಆಡಳಿತ ಕಾರ್ಯಾಂಗ ವ್ಯವಸ್ಥೆಯು ದಾರಿ ತಪ್ಪಿದ್ದು ನಾಗರಿಕ ಸಮಾಜಕ್ಕೆ ಸರ್ಕಾರಿ ಕಚೇರಿಗಳಲ್ಲಿ ನ್ಯಾಯ ಸಿಗ್ತಿಲ್ಲ ಅಂತ ಮಾಜಿ ಶಾಸಕ ಎನ್ ಶಿವಶಂಕರ ರೆಡ್ಡಿ ಆರೋಪಿಸಿದರು. ಹೇಗಿದೆ ಅಂದರೆ ಭಾಳ ಜನ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಸಮಾಜಘಾತಕ ಶಕ್ತಿಗಳೇ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರ ದರ್ಬಾರು, ರೌಡಿ ಶೀಟ್ರುಗಳದ್ದು ಅವ್ರ ದರ್ಬಾರು, ಆಮೇಲೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾಪಿ ಲೋಟ ಕೊಡೋರೆಲ್ಲ ಇವತ್ತು ಲೀಡರ್ಗಳು. ಅವರಿಗೆ ಕೂಡಿಸಿ ರೌಡಿ ಶೀಟರ್ಸ್ಗೆ ಕಾಪಿ ತಕ್ಕೊಟ್ರೆ ಅವ್ರಿಗೆಲ್ಲ ಲೀಡರ್ಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ರೌಡಿ ಶೀಟರ್ಸ್ ಬೀದಿಯಲ್ಲಿ ನಾವು ಲೀಡರ್ಸ್ ಅಂತ ಓಡಾಡ್ತಾರೆ. ರೌಡಿ ಶೀಟರ್ ನಾನು ಸುಮ್ಮನೆ ಮಾಡೋದಿಲ್ಲ. ಅವರ ಚಟುವಟಿಕೆಗಳು ಆ್ಯಕ್ಟಿವಿಟೀಸ್ ಹಿನ್ನೆಲೆ ನೋಡಿಕೊಂಡು ಪೊಲೀಸರು ರೌಡಿ ಶೀಟರ್ ಸುಮ್ಮನೆ ಈಗ ಯಾರು ನಾವು ರೌಡಿ ಶೀಟರ್ ಮಾಡೋಕ್ಕಾಗಲ್ಲ. ಅವ್ರ ನಡವಳಿಕೆ ಅವ್ರದ್ದು ಏನಿದೆ ಹಿನ್ನೆಲೆ ಅಂಥವ್ರಿಗೆ ನೀವು ಪ್ರಾಧಾನ್ಯತೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಕೊಟ್ಟರೆ ಇನ್ನು ಸಾಮಾನ್ಯ ಜನಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ ಅಥವಾ ರಕ್ಷಣೆ ಎಲ್ಲಿ ಸಿಗುತ್ತೆ? ಇದು ಯಾವತ್ತೂ ಆಗಿರಲಿಲ್ಲ. ಸೊ ಯಾವತ್ತು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಎಸ್ಪೀಡ್ ಆಡೋರು ಇರ್ಬೋದು, ಇನ್ನು ದಂಧೆ ಮಾಡೋರು ಇರ್ಬೋದು, ರೌಡಿಸಮ್ ಮಾಡೋರು ಇರ್ಬೋದು, ಅದು ಸ್ವಲ್ಪ ಕಡಿಮೆ ಆಗ್ತಾ ಇದ್ದೀವಿ. ನಾವು ಯಾವತ್ತೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ನ್ಯಾಯ ಇದ್ದರೆ ಸರಿ, ಇಲ್ಲ ಅಂದರೆ ಇಂಥವ್ರಿಗೆ ನೀವೇನು ಶಿಕ್ಷೆ ಕೊಡ್ತೀರೋ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಅಂಥವರೆಲ್ಲ ಕೂಡ ಬೀದಿಗೆ ಬಂದಿದ್ದಾರೆ. ಎಲ್ಲ ಇವ್ರ ಹಿಂದ್ಗಡೆ ಬಾಡಿ ಗಾರ್ಡ್ಸ್ ಥರ ಓಡಾಡ್ತಾ ಇರ್ತಾರೆ. ಅಂದರೆ ನೀವು ಇವ್ರನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡ್ತೀರಾ ಅಂತ ಆಯ್ತಲ್ಲ. ರೌಡಿ ಶೀಟರ್ಸ್ನೆಲ್ಲ ಇಟ್ಕೊಂಡು ನಿಮ್ಮ ರಕ್ಷಣೆಗೆ ಇಟ್ಕೊಂಡಿದ್ದೀರೋ ಅಥವಾ ಇದು ಯಾವುದು ನಾನು ಆಯ್ಕೆ ಮಾಡ್ತೀನಿ ಅನ್ನೋ ಧೋರಣೆ ಇಟ್ಕೊಂಡಿದ್ದೀರೋ ಅದನ್ನು ಪ್ರತಿಫಲ ನೀವೇ ಮುಂದೆ ಅನುಭವಿಸ್ಬೇಕಾಗುತ್ತೆ. ನಾವೆಲ್ಲ ನೋಡಿದ್ದೀವಿ, ಭಾಳ ರೌಡಿಸಮ್ ಮಾಡಿದವರೆಲ್ಲ ಏನೇನಾಗಿದ್ದಾರೆ ರಾಜ್ಯದಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಏನಾಗಿದ್ದಾರೆ ಅನ್ನೋದು ಗೊತ್ತೇ ಇದೆ. ಸೊ ಅದರಿಂದ ಅಂಥವ್ರಿಗೆ ನಾವು ಯಾವುದೇ ಪಾರ್ಟಿ ಇರ್ಬೋದು, ಯಾರೇ ವ್ಯಕ್ತಿ ಇರ್ಬೋದು, ರೌಡಿ ಎಲಿಮೆಂಟ್ಸು ಬ್ಯಾಡ್ ಎಲಿಮೆಂಟ್ಸ್ಗೆ ನಾವು ಪ್ರೋತ್ಸಾಹ ಕೊಡಬಾರ್ದು. ಅವ್ರಿಗೆ ಹೇಳ್ಬೇಕು ಮುಗಿದ ಮೇಲೆ, ಇಲ್ಲ ಬದಲಾಯಿಸ್ಕೊಂತ ಹೇಳ್ಬೇಕು, ಇಲ್ಲ ಬದಲಾಯಿಸ್ಕೊಂಡು ನಮ್ಮಿಂದ ಬರಬಾರ್ದು ಅಂತ ಹೇಳಿ. ಈಗೆಲ್ಲ ಅವರೇ ಮೇಜರಾಗಿ ಎಲ್ಲ ಓಡಾಡೋಂಥ ಜನ ಅವರೇ. ಸೊ ಇದರಿಂದ ಅವರ ಒಂದು ವ್ಯಕ್ತಿತ್ವಕ್ಕೆ ಪರಿಣಾಮ ಬೀರುತ್ತೆ, ನಮಗೇನಾಗಲ್ಲ. ಸೊ ಅದರಿಂದ ಇದು ಕೂಡ ಒಂದಿದೆ. ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಪಕ್ಷದ ಕಾರ್ಯಕರ್ತರೊಂದಿಗೆ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳು ಸಮೀಪಿಸುತ್ತಿದ್ದು ಪಕ್ಷದ ಕಾರ್ಯಕರ್ತರು ಸಂಘಟಿತರಾಗಬೇಕಿದೆ. ವಿರೋಧ ಪಕ್ಷದವರು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಬಡ ಮತ್ತು ಮಧ್ಯಮ ವರ್ಗದವರ ಮತಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡುವ ಕೆಲಸ ವ್ಯವಸ್ಥಿತವಾಗಿ ನಡೆದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದ ಕಾರ್ಯಗಳಿಗೆ ದೇಶದಲ್ಲಿ ಉತ್ತೇಜನ ಮಾಡುತ್ತಿದ್ದಾರೆ. ಅನಾವಶ್ಯಕವಾಗಿ ಬಡವರನ್ನ ಮತದಾರರ ಪಟ್ಟಿಯಿಂದ ತೆಗೆಯುವ ಕೆಲಸವನ್ನ ಕಾರ್ಯಕರ್ತರು ಗಮನಿಸಿ ಬೂತ್ ಮಟ್ಟದಲ್ಲಿ ಜಾಗೃತರಾಗಿದ್ದು ಇವುಗಳ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು. ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಹಾಲಿ ಶಾಸಕರು ತಾಲೂಕಿನ ಆಡಳಿತ ವ್ಯವಸ್ಥೆ ಹಾಗೂ ಗ್ರಾಮ ಪಂಚಾಯಿತಿಗಳು, ಪೊಲೀಸ್ ಠಾಣೆಗಳು ಸೇರಿದಂತೆ ಇತರ ಕಡೆಗಳಲ್ಲಿ ಅಧಿಕಾರಿಗಳ ಬದಲಾಗಿ ಏಜೆಂಟರೇ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶವು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನ ಪಡೆದಿದ್ದು ವಸತಿ ಶಾಲೆಗಳಲ್ಲಿನ ಅವ್ಯವಸ್ಥೆಯ ಬಗ್ಗೆ ಕೆಡಿಪಿ ಸಭೆಗಳಲ್ಲಿ ಉಚ್ಚರಿಸುವ ಬದಲು ಕಾಟಾಚಾರಕ್ಕೆ ಸಭೆಗಳನ್ನು ನಡೆಸೋದು ಆಡಳಿತ ವೈಖರಿಯ ಲಕ್ಷಣ ಅಲ್ಲ. ಕ್ಷೇತ್ರದ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚಿಂತಿಸಬೇಕಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಹಿಡಿತವಿಲ್ಲದಂತಾಗಿದ್ದು ವ್ಯವಸ್ಥೆ ಹದಗೆಟ್ಟಿದೆ. ತಾಲೂಕಿನಲ್ಲಿ ವಸತಿ ರಹಿತರಿಗೆ 175 ಎಕರೆ ಸರ್ಕಾರಿ ಪ್ರದೇಶದಲ್ಲಿ ನಿವೇಶನ ನೀಡುವ ತೀರ್ಮಾನ ಸ್ವಾಗತಾರ್ಹವಾಗಿದೆ. ಇದಕ್ಕೆ ನಮ್ಮದೇನು ತಕರಾರು ಇಲ್ಲ ಅಂದರು. ಗ್ರಾಮ ಪಂಚಾಯತ್ನಲ್ಲಿ ಮುಂದಿನ ವಾರದಿಂದ ಶಾಸಕರ ನೇತೃತ್ವದಲ್ಲಿ ನಡೆಯುವ ವಿಶೇಷ ಗ್ರಾಮ ಸಭೆಯು ಗ್ರಾಮೀಣಾಭಿವೃದ್ಧಿ ಕಾಯ್ದೆಯ ಪ್ರಕಾರ ಅಗತ್ಯ ಮಾನದಂಡಗಳನ್ನು ಪಾಲಿಸುತ್ತಿಲ್ಲ. ಗ್ರಾಮ ಸಭೆಗಳು ಸ್ಥಳೀಯ ನಾಗರಿಕರು ಮತ್ತು ಅಧಿಕಾರಿಗಳೊಂದಿಗೆ ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕಾಗಿ ನಡೆಸುವ ಸಭೆಯಾಗಿದೆ. ಅನಾವಶ್ಯಕವಾಗಿ ಶಾಸಕರು ಗ್ರಾಮ ಸಭೆಗಳಲ್ಲಿ ಭಾಗವಹಿಸುವುದು ಅವೈಜ್ಞಾನಿಕವಾಗಿದೆ ಎಂದರು. ಇದು ಯಾವುದು ಕೂಡ ಅವರು ಪಾಲನೆ ಮಾಡಿಲ್ಲ ಅಂತ ನನಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಸುಮ್ಮನೆ ಒಂದು ನೋಟಿಸು, ಇವರ ಏನು ಶಾಸಕರ ಸಮ್ಮುಖದಲ್ಲಿ ನಾವು ಗ್ರಾಮ ಸಭೆಗಳು ಮಾಡ್ತೀವಿ ಅಂತೇಳಿ. ಶಾಸಕರು ಯಾವತ್ತೂ ಗ್ರಾಮ ಸಭೆಗಳಿಗೆ ಹೋಗುವಂಥ ಇರೋದೇ ಇಲ್ಲ, ಅವರಿಗೆ ಅಧಿಕಾರನೂ ಇಲ್ಲ. ನನ್ನ ಪ್ರಕಾರ ಈಗ ಪಾರದರ್ಶಕ ಅಂತ ಹೇಳ್ತಾರೆ. ಶಾಸಕರ ಉಪಸ್ಥಿತಿ ಇದ್ದರೆ ಪಾರದರ್ಶಕ ಆಗುತ್ತಾ? ಇವರು ಬೇಕಾದಂಥವರಲ್ಲಿ ನಿವೇಶನ ಸೈಟು ಬೇಕಾದಂಥವರು ಅಲ್ಲಿ ನಮಗೆ ಮಾಡಿಕೊಡಿ ಅಂತ ಕೇಳಿದಾಗ ಇವರು ಇಲ್ಲ ಅನ್ನೋಕ್ಕಾಗುತ್ತಾ? ಸೊ ಪಾರದರ್ಶಕ ಕಾಪಾಡಬೇಕಾದ್ರೆ ರಾಜಕೀಯವಾಗಿ ನಾವು ಯಾರು ಕೂಡ ಅಲ್ಲಿ ಪ್ರವೇಶ ಮಾಡಬಾರ್ದು. ನನ್ನ ದೃಷ್ಟಿಯಲ್ಲಿ ಪಾರದರ್ಶಕ ಅಂತಂದರೆ
ಈಗ ನಿಮಗೆ ಬೇಕಾದಂಥವ್ರದ್ದೇ ಲಿಸ್ಟ್ ಮಾಡಿಸಿ ನೀವು ಕಳಿಸ್ಬೋದು. ನಾಳೆ ಯಾರು ನೋಡಿದ್ದಾರೆ? ಶಾಸಕರು ಬಂದಿದ್ದಾರೆ ಸಭೆಯಲ್ಲಿ ಅಂತೇಳಿ ಅಧಿಕಾರಿಗಳು ಕೂಡ ಅವ್ರ ಪಕ್ಷಪಾತದಿಂದ ಮಾಡ್ಬೋದು, ಒತ್ತಾಯ ಮಾಡ್ಬೋದು. ಅಲ್ಲಿ ಪಾರದರ್ಶಕ ಏನು ಬೇಕು? ಅದಕ್ಕೆ ನಂದು ಇದಕ್ಕೆ ವಿರೋಧ ಇದೆ. ನಾನು ಯಾವ ಕಾರಣಕ್ಕೂ ಯಾವತ್ತೂ ನಾನು ನೋಡಿಲ್ಲ. ನಾವೆಲ್ಲ ಕೂಡ ಎಷ್ಟೋ ಪಂಚಾಯತಿಗಳು ಎಷ್ಟೋ ವರ್ಷಗಳಿಂದ ನೋಡಿದ್ವಿ. ಗ್ರಾಮ ಸಭೆಗಳಿಗೆ ನಾವು ಯಾವತ್ತೂ ಕೂಡ ಹೋಗಿಲ್ಲ. ಇದು ಅಧಿಕಾರದ ದುರುಪಯೋಗ. ಈ ಅಧಿಕಾರಿಗಳು ಕೂಡ ಒಂದು ರೀತಿ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಕಾನೂನು ಹೇಳಬೇಕು, ಕಾನೂನಲ್ಲಿ ಏನಿದೆ ಅದು ಹೇಳಬೇಕು. ಮತ್ತು ಗ್ರಾಮ ಸಭೆ ಹೇಗೆ ಮಾಡಬೇಕು ಅಂದರೆ ಫಸ್ಟ್ ನೋಟಿಸ್ ಮಾಡಬೇಕು, ನೋಟಿಸ್ ಅಂಟಿಸ್ಬೇಕು, ಪಬ್ಲಿಕ್ ಜಾಗದಲ್ಲಿ ಟಾಮ್ ಹೊಡಿಬೇಕು. ಮತ್ತು ಇಂಥ ದಿವಸ ಇಂಥ ಕಡೆ ಬರ್ತೀವಿ ಅಂತೇಳಿ ಜನ ಇವ್ರ ಆಫೀಸರ್ಸ್ ಹೋಗಿ ಅಲ್ಲಿ ಬಂದಿರೋರಿಗೆ ಅಲ್ಲೆಲ್ಲ ಕೂಡ ಮಾಹಿತಿ ಕೊಡಬೇಕು. ಆಮೇಲೆ ಬಂದಂಥ ಅರ್ಜಿಗಳನ್ನು ತಗೋಬೇಕು. ಆಮೇಲೆ ಅದು ಇವರಿಗೆ ಯಾರೋ ತಿಮ್ಮಪ್ಪ ಅಂತ ಬರ್ತಾನೆ, ಅರ್ಜಿ ಕೊಟ್ಟಿದ್ದಾನೆ, ಕರಿಬೇಕು, ಜನರ ಮಧ್ಯೆ ಕರಿಬೇಕು. ಏನಪ್ಪ ಇವ್ರ ಸೈಟ್ ಇದೆಯಾ ಇಲ್ವಾ, ನಿವೇಶನ ಇದೆಯಾ ಅಂತ ವಿಚಾರ ಮಾಡಬೇಕು. ಸೊ ಇದು ಗ್ರಾಮ ಸಭೆಯ ಮೂಲ ಕಲ್ಪನೆ. ಇದು ಸರ್ಕಾರ ಮಾಡಿರೋದು, ಕಾನೂನಲ್ಲಿ ತಂದಿರೋದು, ಬಡವರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ. ಈಗೇನಾಗುತ್ತೆ, ಈಗ ಸರಿಯಾಗಿ ಗ್ರಾಮ ಸಭೆ ನಡೀತಾ ಇದ್ದರೆ ಫಲಾನುಭವಿಗಳು ಯಾರು ಹಾಕ್ಬೋದು, ಯಾರಿಗೆ ಬಾಯಿ ಇದೆ ಅಥವಾ ಯಾರು ಹೇಳ್ತಾರೆ, ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರಿಗೆ ಹೋಗುತ್ತೆ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಡಿ ಸಿಗೆ ಮಾತಾಡಿದ್ದೀನಿ, ಸಿ ಇ ಒಗೆ ಮಾತಾಡಿದ್ದೀನಿ. ನೀವು ಕಾನೂನು ಬಿಟ್ಟು ಮಾಡಿದ್ರೆ ನಾವು ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ. ನೀವು ಎಲ್ಲರೂ ಕೂಡ ಕಾನೂನು ಪ್ರಕಾರ ಗ್ರಾಮ ಸಭೆ ಮಾಡಿದ್ರೆ ನಮ್ಮ ತಕರಾರಿಲ್ಲ. ಇಲ್ಲ ಅಂದರೆ ಪ್ರತಿ ಊರಲ್ಲಿ ಕೂಡ ನಾವು ನಮ್ಮ ಕಾರ್ಯಕರ್ತರು ಕಾನೂನು ಮೀರಿ ಮಾಡೋವಂಥದ್ದನ್ನು ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀನಿ ನಾನು. ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರು ಕೂಡ ಎಚ್ಚರಿಕೆಯಿಂದ ಈಗ ಎಲ್ಲೆಲ್ಲಿ ಗ್ರಾಮ ಸಭೆಗಳು ಮಾಡ್ತಾರೆ ಅಲ್ಲಿ ಪಾರದರ್ಶಕ ಆಗಬೇಕಂದ್ರೆ ನಾವು ಹೋಗ್ಬೇಕು ಮತ್ತು ಹೇಳಬೇಕು. ಆಮೇಲೆ ಅವ್ರಿಗೆ ಹೇಳಬೇಕು, ನಿಮಗೆ ಯಾವ ಇದರಲ್ಲಿ ಅಧಿಕಾರದ ಅಡಿಯಲ್ಲಿ ಬಂದಿದ್ದೀರಿ, ನೀವು ಇಲ್ಲಿ ಯಾವ ಕಾನೂನಲ್ಲಿ ಹೇಳುತ್ತೆ ಗ್ರಾಮ ಸಭೆಯಲ್ಲಿ ನೀವು ಬರ್ಬೋದು ಅಂತೇಳಿ. ಇದು ಸರಿಯಲ್ಲ, ನೀವು ಕಾನೂನು ದುರುಪಯೋಗ ಮಾಡಬಾರ್ದು ಅಂತೇಳಿ ಮುಖದ ಮೇಲೆ ಹೇಳಬೇಕು ನಾವು ಕಾರ್ಯಕರ್ತರು. ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳ ಅಸ್ತಿತ್ವ ಅಥವಾ ನಿರ್ವಹಣೆ ಅದಕ್ಕೆ ಆದಂಥ ಒಂದು ಚೌಕಟ್ಟಿದೆ, ಕಾನೂನು ಚೌಕಟ್ಟಿದೆ. ವಿಧಾನಸಭೆ ಅದಕ್ಕೆ ಒಂದು ಚೌಕಟ್ಟಿದೆ, ಲೋಕಸಭೆಗೆ ಅದಕ್ಕೆ ಒಂದು ಚೌಕಟ್ಟು. ಸೊ ನಾ ಚೌಕಟ್ಟಲ್ಲೇ ಕೆಲಸ ಮಾಡಬೇಕು. ಆಮೇಲೆ ಕರೆಸ್ಕೊಂಡು ಅಧಿಕಾರಿಗಳನ್ನ ಮಾತಾಡೋದು ಮಾಡೋದು ಬೇರೆ ವಿಚಾರ. ಆದರೆ ಸಾರ್ವಜನಿಕವಾಗಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಅಧಿಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಇದಕ್ಕೆ ನಾನು ವಿರೋಧ ಇದೆ ಅಂತ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಡಿ ಸಿಗೂ ಹೇಳಿದ್ದೀನಿ ಮತ್ತು ಸಿ ಇ ಒಗೆ ಹೇಳಿದ್ದೀನಿ. ಇದು ನೀವು ಇದರ ಬಗ್ಗೆ ಪಾರದರ್ಶಕವಾಗಬೇಕಂದ್ರೆ ವಾಟದ ಹೊಸಹಳ್ಳಿ ಕೆರೆ ನೀರು ಸರಬರಾಜಿಗೆ ವಿರೋಧ. ತಾಲೂಕಿನ ನಗರಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿನ ವಾಟದ ಹೊಸಹಳ್ಳಿಯ ಅಮಾನಿ ಕೆರೆಯಿಂದ ನಗರಕ್ಕೆ ನೀರನ್ನು ತರುವ ಉದ್ದೇಶದಿಂದ ಅನಗತ್ಯವಾಗಿ 60 ಕೋಟಿ ಅನುದಾನದಲ್ಲಿ ಪೈಪ್ಲೈನ್ ಕಾಮಗಾರಿ ಆರಂಭಿಸಿರುವ ಬಗ್ಗೆ ಸ್ಥಳೀಯರ ವಿರೋಧ ಇದೆ. ಇದನ್ನ ವೈಜ್ಞಾನಿಕವಾಗಿ ಮಾಹಿತಿ ಪಡೆದು ಶಾಸಕರು ಅನಾವಶ್ಯಕವಾಗಿ ನಮ್ಮ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಮಾಹಿತಿಯ ಕೊರತೆಯಿಂದಾಗಿ ಶಾಸಕರು ಮನಬಂದಂತೆ ಮಾತನಾಡೋದು ಅಸಂಬದ್ಧವಾಗಿದೆ. ವೈಜ್ಞಾನಿಕ ಮಾಹಿತಿ ಪಡೆದು ಎತ್ತಿನಹೊಳೆ ನೀರಿನ ಲಭ್ಯತೆಯ ಬಗ್ಗೆ ಅರಿತು ಪೈಪ್ಲೈನ್ ಕಾಮಗಾರಿಯನ್ನು ಮುಂದುವರಿಸಬೇಕಾಗಿದೆ ಎಂದರು. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನೋ ಇದು ನಮಗೆ ಅಲ್ಲಿಂದ ನೀರು ತೆಗೆದ್ರೆ ತೊಂದರೆ ಆಗುತ್ತೆ ಅಂತ. ಅವ್ರದ್ದು ಏನು ವಾದ ಇದೆ ಅಂದರೆ ಎತ್ತಿನೊಳೆ ನೀರು ತರ್ತೀವಿ, ಎತ್ತಿನೊಳೆ ನೀರು ತಂದು ಬಿಡ್ತೀವಿ. ಎತ್ತಿನೊಳೆ ನೀರು ಬರೋದು ಯಾವಾಗ, ಬಿಡೋದು ಯಾವಾಗ? ಎತ್ತಿನೊಳೆ ನೀರು ತಂದ ಮೇಲೆ ಬಿಟ್ಟ ಮೇಲೆ ತಗೊಳ್ಳಿ, ನೀವು ನಾವೇನು ಈಗೇನು ಬೇಡ ಅನ್ನಲ್ಲ, ಈಗಲೇ ಯಾಕೆ ಪೈಪ್ಲೈನ್ ಶುರು ಮಾಡಿದ್ದೀರಿ ಅಂತ ರೈತರು ಗಲಾಟೆ. ನೀವು ಎಲ್ಲ ಈ ನಡುವೆ ಎಲ್ಲ ನೋಡಿದ್ದೀರಿ. ಆಮೇಲೆ ಮಾತೆತ್ತಿದ್ರೆ ಇವರೆಲ್ಲ ಎತ್ಕಟ್ತಾರೆ, ಅವರು ಇವರು ಎತ್ಕಟ್ತಾರೆ, ಅಭಿವೃದ್ಧಿ ಸಹಿಸಲ್ಲ ಅಂತ ಮಾತಾಡ್ತಾರೆ. ಎತ್ಕಟ್ಟೆ ಪ್ರಶ್ನೆ ಅಲ್ಲ ಇದು, ಅವ್ರ ಬದುಕಿನ ಪ್ರಶ್ನೆ. ಅವ್ರ ಕೆರೆಯಲ್ಲಿ ನೀರಿದ್ದರೆ ಸುಮಾರು 15-20 ಹಳ್ಳಿಗೆ ಬೋರ್ಗಳಲ್ಲಿ ನೀರು ಬರುತ್ತೆ. ಈಗ ನೋಡಿ, 3 ವರ್ಷದಿಂದ ಸರಿಯಾಗಿ ಮಳೆ ಇಲ್ಲ, ಆ ಕೆರೆ ನೀರಿಗೆ ಕಾಣುತ್ತೆ. ಇನ್ನೊಂದು 6 ತಿಂಗಳಿಗೆ ಎಲ್ಲ ಹೊರಟೋಗುತ್ತೆ ನೀರು. ಎಲ್ಲಿ ತರ್ತೀರಿ? ಮಳೆ ಇವತ್ತು ಬರಗಾಲ, ಈಗಾಗಲೇ ಭಾಳಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಿದೆ. ಸೊ ಗ್ರಾಮೀಣ ಭಾಗದಲ್ಲಿ ಈಗ ಆ ಕೆರೆ ನೀರು ಈಗ ತರುವಂಥ ಕೂಡ ಸರಿಯಿಲ್ಲ. ನಗರಕ್ಕೆ ಬೇರೆ ಬೇರೆ ಮೂಲಗಳಿದೆ, ಅದು ಸರಿಯಾಗಿ ಕೂತ್ಕೊಂಡ್ರೆ ನಗರಕ್ಕೆ ಬೇಕಾದಷ್ಟು ನೀರು. ಇವತ್ತು ಹಂಗೆ ಲೆಕ್ಕ ಹಾಕಿದ್ರೆ ಕಿಂಡಿ ಆದಮೇಲೆ ಜಾಕ್ವೆಲ್ಲಿಂದ ಇವತ್ತು ಕೂಡ ನಿಮಗೆಲ್ಲ ಗೊತ್ತಿದೆ, ಇವತ್ತು ಕೂಡ ಬೇಕಾದಷ್ಟು ನೀರು ಜಾಕ್ವೆಲ್ಲಿಂದನೇ ಬರ್ತಾ ಇರೋದು.
ನೀವು ಬೋರ್ವೆಲ್ಗಳು ಒಂದು ಕಡೆ, ಚೆಕ್ ಡ್ಯಾಮ್ಗಳಿಂದ ಚಾರ್ಜ್ ಆದರೂ ಬೇರೆ. ಜಾಕ್ವೆಲಲ್ಲಿ ಇವತ್ತೇ ಬೇಕಾದ್ರೆ ನೋಡಿ, ಜಾಕ್ವೆಲಲ್ಲಿ ನೀರು ಬರೋದು. ಸೊ ಇನ್ನೂ ಬೇಕಾದಷ್ಟು ಜಾಸ್ತಿ ಮಾಡ್ಕೋಬೋದು, ಬೇರೆ ದಾರಿಗಳಿಲ್ಲ. ಅದನ್ನಪ್ಪ ಇಟ್ಕೊಂಡು ಯಾರು ಟೆಕ್ನಿಕಲಿ ಯಾರು ಗೈಡ್ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಅದು ಇಡೀ ಆ ಹೋಬಳಿಗೆ ತೊಂದರೆ ಆಗುತ್ತೆ. ಅದು ಸ್ವಲ್ಪ ಪರಾಮರ್ಶಿಸಿ, ಇಲ್ಲ ಸಭೆಯನ್ನು ಮಾಡಿ, ಅಧಿಕಾರಿಗಳನ್ನು ಕರೆಸಿ, ಕೂಡಿಸಿ ಎಲ್ಲರೂ ಮಾತಾಡಿ ಕನ್ವಿನ್ಸ್ ಮಾಡಬೇಕು. ನಾವು ಸುಮ್ಮನೆ ನಾವು ಹಂಗೆ ಮಾಡ್ತೀವಿ ಟೆಕ್ನಿಕಲಿ ಹೇಳಬೇಕು. ತಾಂತ್ರಿಕವಾಗಿ ನನಗೆ ತಿಳಿದ ಮಟ್ಟಿಗೆ ಪೈಪ್ಲೈನ್ ಹಾಕಿದ್ದಾರೆ, ನಾನೇ ಹಾಕ್ಸಿದ್ದು. ಉಕ್ಕಿನೊಳೆ ತೊಂಡೆಬಾವಿ ಇದರಿಂದ ಹಿಡಿದು ಆ ಕಡೆಯಿಂದ ಹೋಗಿ ನಮ್ಮ ನಾಮಗೊಂಡ್ಲಿಂದ ಆ ಕಡೆ ಮಣಿವಾಲ ಕ್ರಾಸಿಂದ ನಗರಗೆರೆ ಕೆರೆಗೆ ಹೋಗುತ್ತೆ ಪೈಪ್ಲೈನ್. ಆವಾಗಲೇ ಮಾಡಿಸ್ತೇನೆ ನಾನು. ಆದರೆ ಆ ಪೈಪಿಂದ ನೀರು ಬಿಡ್ತೀರ ನೀವು, ಅದಕ್ಕೆ ಮೂಲ ಬರುತ್ತೆ, ಗ್ರಾವಿಟಿ ಫ್ಲೋ ಅಂತಾರೆ, ಪಂಪ್ ಇಲ್ಲ. ನೀವು ಅದು ಆ ಲೆವೆಲ್ ಈ ಲೆವೆಲ್ ನಾನು ಹಿಂದೆ ಹೇಳಿದ್ದು ಒಂದು ಸಲ, ಇದು ಈ ಥರ ಇದ್ದರೆ ಇದು ಕೆರೆ ಹಿಂಗಿದೆ, ಇಲ್ಲಿಂದ ಪಂಪ್ ಮಾಡಬೇಕು. ಪಂಪ್ ಮಾಡಬೇಕಾದ್ರೆ ಅಲ್ಲೇ ನೀವೇನು ಮಾಡ್ತೀರಿ, ಅಲ್ಲೇ ರಿಸರ್ವೈರ್ ಮಾಡ್ತೀರಾ. ಈ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಕೂಡ ಆಫೀಸರ್ಸು ಎಕ್ಸ್ಪ್ಲೈನ್ ಮಾಡಬೇಕು. ಇದೆಲ್ಲ ಗೊಂದಲ ಇದ್ದಾಗ ತರಾತರಿ ಮತ್ತೆ ಪೈಪ್ಲೈನ್ ಕೆಲಸ ಮಾಡಿರೋದು ಸರಿಯಲ್ಲ. ಅದಕ್ಕೆ ಒಂದು ಸಭೆ ಕರೀಲಿ, ರೈತರೆಲ್ಲ ಹೇಳಿದ್ರಂತೆ ಸಭೆ ಕರೀಲಿ, ನಾನು ಹೋಗ್ತೀನಿ ಸಭೆಗೆ, ಮಾತಾಡಲಿ, ಟೆಕ್ನಿಕಲಿ ಸರಿ ಅಂತೇಳಿ ಎಲ್ರಿಗೂ ಸಮಾಧಾನ ಆದರೆ ಆಗಲಿ, ಯಾರು ಅದಕ್ಕೆ ವಿರೋಧ ಮಾಡೋದಿಲ್ಲ. ಆದರೆ ಗೊಂದಲದಲ್ಲಿ ಇಟ್ಕೊಂಡು ಏನೇನೋ ಎಲ್ಲ ಸುಮ್ಮನೆ ಜನರಿಗೆ ಏನೋ ಎತ್ಕಟ್ತಾರೆ ಅನ್ನೋ ಮಾತುಗಳು ಇದೆಲ್ಲ ಸರಿಯಲ್ಲ. ಇದು ಅವ್ರು ಅರ್ಥ ಮಾಡ್ಕೋಬೇಕು. ಸೊ ಅದರಿಂದ ಇವತ್ತು ತಾಲೂಕಿನ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಇವತ್ತು ಯಾರಿಗೂ ಸರಿಯಾದಂಥ ಸ್ಪಂದನೆ ಇಲ್ಲ ಅಂತಕ್ಕಂಥ ಸಾರ್ವಜನಿಕವಾಗಿ ಇದೆ. ಅದು ಅವರ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಜನರ ಸಂಕಷ್ಟಗಳಿಗೆ ಜನರಿಗೆ ಆಡಳಿತ ಸಿಗುವಂಥ ಜವಾಬ್ದಾರಿ ಮಾಡಬೇಕು. ಬರೀ ನಾವೇನೋ ಸಿಮೆಂಟ್ ರೋಡ್ ಮಾಡಿಸಿದ್ದೀವಿ, ಇಲ್ಲ ಯಾವ ಒಂದು ರಸ್ತೆ ಮಾಡಿಸಿದ್ವಿ ಅಷ್ಟಕ್ಕೆ ಆಡಳಿತ ಅಂತಲ್ಲ. ಸೊ ಹಾಗಾಗಿ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೋಬೇಕು. ಮತ್ತು ನಾವು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೇದಲವೇಣಿ ಎನ್ ವೇಣು, ಕಾಂಗ್ರೆಸ್ ಮುಖಂಡರಾದ ಜೀಲಕುಂಟೆ ಗಂಗಾಧರಪ್ಪ ತಾರನಾಥ್, ಮಿಲ್ ಬಾಬು, ಖಾದರ್ ಸುಭಾನ್ ಖಾನ್, ವೆಂಕಟರಮಣ ವಲಿ, ಕಲ್ಪನಾ ರಮೇಶ್, ಕಂಬಕ್ಕ ವೆಂಕಟೇಶ್, ಕಮಲಾಕರ್ ಅರುಣ್, ಆರನಾಥರೆಡ್ಡಿ, ನಾರಾಯಣಸ್ವಾಮಿ, ನವೀನ, ನಾಗರಾಜ್, ರಮೇಶ್, ಕೆಂಕೆರೆ ಲಕ್ಷ್ಮೀನಾರಾಯಣ ಸೇರಿದಂತೆ ಅನೇಕ ಮಂದಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು.